ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲ ಭಕ್ತರಿಗೂ ಹಾರ್ದಿಕ ಸ್ವಾಗತ. ಗುರು ಪರಂಪರೆಯಲ್ಲಿ ಬರುವಂತಹ ಎಲ್ಲ ಆಚಾರ್ಯರ ಮತ್ತು ಶ್ರೀ ಶ್ರೀ ರಾಧಾ ಮಾಧವರ ಶಿಕ್ಷಾ ಗುರುಗಳ ಎಲ್ಲ ವೈಷ್ಣವರ ಆಶೀರ್ವಾದವನ್ನು ಕೋರ್ತಾ ನಾನು ಈ ಸೇವೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ. ನಮ್ಮ ಶಿಕ್ಷಾ ಗುರುಗಳಾದಂತಹ ಹಿಸ್ ಗ್ರೇಸ್ ಸತ್ಯಮೂರ್ತಿ ಪ್ರಭು ಅವರು ವೈಷ್ಣವ ಸದಾಚಾರ ಈ ವಿಷಯದ ಕುರಿತು ಚರ್ಚೆ ಮಾಡಲಿಕ್ಕೆ ನನಗೆ ಆದೇಶವನ್ನು ನೀಡಿದರು. ಈಗ ಹಿಂದಿಯಲ್ಲಿ ಸ್ವಲ್ಪ ಬೇಕಾಗತ್ತಲ್ಲ, ಕುಚ್ ಭಕ್ತ್ ಹಿಂದಿ ಮೇ ಭಿ ಸುನ್ನ ಚಾತೆ ಏನ, ಹಿಂದಿ ಒಳಗೂ ಬೇಕಾಗತ್ತಲ್ಲ, ಮಾತಾಜಿ ಒಳಗಡೆ ಇದೆ ನೈ ಎರಡೂ ಇರಲಿ. अभी वैष्णव सदाचार में हम गृहस्थ आश्रम में जो कर्तव्य है, जो भी हमारे आचरण है, उनके बारे में हम चर्चा कर रहे हैं. ಗೃಹಸ್ಥ ಜೀವನದಲ್ಲಿ ನಮ್ಮ ಆಚಾರ ವಿಚಾರಗಳು ಯಾವ ರೀತಿ ಇರಬೇಕು, ನಮ್ಮ ಕರ್ತವ್ಯಗಳೆಲ್ಲ ಏನಿದೆ ಗೃಹಸ್ಥ ಜೀವನದ್ದು, ಅದರ ಕುರಿತು ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಹಿಂದಿನ ಚರ್ಚೆಯಲ್ಲಿ ಕೂಡ ಇದನ್ನ ನಾವು ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಈಗ ಯಾವೆಲ್ಲ ವಿಷಯಗಳನ್ನ ನಾವು ಹಿಂದೆ ಚರ್ಚೆ ಮಾಡಿದ್ವಿ ನೋಡಿ, ಅಂದ್ರೆ ಎಲ್ಲ ಆಶ್ರಮಗಳು ತುಂಬಾ ಮಹತ್ವಪೂರ್ಣವಾದ್ದೇ ಆಗಿದೆ ನೋಡಿ. 4 ಆಶ್ರಮಗಳಿದೆ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ಮತ್ತೆ 4 ವರ್ಣಗಳಿದೆ ಅಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಈಗ ಆಶ್ರಮಗಳಲ್ಲಿ ನಾವು ಗೃಹಸ್ಥ ಆಶ್ರಮ ಕುರಿತು ಚರ್ಚೆ ಮಾಡ್ತಾ ಇದ್ವಿ ನೋಡಿ. ಗೃಹಸ್ಥ ಆಶ್ರಮ ಹೇಳಲಾಗ್ತದೆ ಉಳಿದ ಆಶ್ರಮಗಳಿಗಿಂತ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಎಲ್ಲ ಉಳಿದ ಆಶ್ರಮಗಳ ಪೋಷಣೆ ಗೃಹಸ್ಥ ಆಶ್ರಮದಿಂದ ಆಗುತ್ತೆ. ಹೀಗಾಗಿ ಗೃಹಸ್ಥ ಆಶ್ರಮದಲ್ಲಿರುವಂತ ಏನು ವ್ಯಕ್ತಿಗಳಿದ್ದಾರೆ ಅವ್ರದ್ದು ತುಂಬಾ ಮಹತ್ವಪೂರ್ಣವಾದಂತ ಕರ್ತವ್ಯ ಇದೆ ಈ ಸಮಾಜದಲ್ಲಿ ಅಂತ. ಹೀಗೆ ಗೃಹಸ್ಥ ಆಶ್ರಮದಲ್ಲಿ ನಾವು ಈ ಒಂದು ವೈಷ್ಣವ ಸದಾಚಾರ ಇದನ್ನ ಎಲ್ಲ ಆಚರಣೆಗಳ ಆದೇಶವನ್ನ ಈ ಹೋಲಿನೆಸ್ ಭಕ್ತಿ ರಸಾಮೃತ ಸ್ವಾಮಿ ಮಹಾರಾಜರು ಇದನ್ನ ಸಾರಾಂಶ ರೂಪದಲ್ಲಿ ನಮಗೆ ನೀಡಿದ್ದಾರೆ. ಈ ಒಂದು ಬುಕ್ ನಮ್ಮಲ್ಲಿ ಹಿಂದಿಯಲ್ಲಿ ಮತ್ತು ಇಂಗ್ಲಿಷಲ್ಲಿ 2 ಇದೆ. ದಯವಿಟ್ಟು ಎಲ್ಲ ಭಕ್ತರು ಈ ಒಂದು ಬುಕ್ ಅನ್ನ ಎಲ್ಲರೂ ಕಲೆಕ್ಟ್ ಮಾಡ್ಬೇಕಂತ ನಾನು ವಿನಂತಿ ಮಾಡ್ಕೊತೀನಿ. ಯಾಕಂದ್ರೆ ನಾವು ಆಚರಣೆಯಲ್ಲಿ ಯಾವೆಲ್ಲ ವಿಷಯಗಳನ್ನ ನಾವು ಆಚರಣೆಯಲ್ಲಿ ತೆಗೆದುಕೊಂಡು ಬರಬೇಕಾಗತ್ತೆ, ಆ ಎಲ್ಲ ವಿಷಯಗಳ ಕುರಿತು ಇದರಲ್ಲಿ ಸಂಪೂರ್ಣವಾಗಿ ವಿವರಣೆಯನ್ನ ಸಾರ ಭಾಗದಲ್ಲಿ ನೀಡಿದ್ದಾರೆ ಈ ಹೋಲಿನೆಸ್ ಭಕ್ತಿ ರಸಾಮೃತ ಸ್ವಾಮಿ ಮಹಾರಾಜರು. ಈಗ ಇದೇ ವಿಷಯದಲ್ಲಿ ಇದೇ ಪುಸ್ತಕದಿಂದ ನಾವು ಈಗ ಚರ್ಚೆಯನ್ನ ಮಾಡ್ತಾ ಇದ್ದೀವಿ ನೋಡಿ. ಇಲ್ಲಿ ಹಿಂದಿ ಒಳಗಿದೆ, ನಾ ಹಿಂದಿಯಲ್ಲಿ ಇದನ್ನ ಓದ್ತೀನಿ, ಆಮೇಲೆ ನಾವು ಕನ್ನಡದಲ್ಲಿ ಚರ್ಚೆ ಮಾಡೋಣ. ಜೀವನ್ ಪದ್ಧತಿಯ ತಥಾ ಜೀವನ್ ನಿರ್ವಾಹ ಅಂದ್ರೆ ಗೃಹಸ್ಥರದ್ದು ಜೀವನದ ಒಂದು ಪದ್ಧತಿ ಮತ್ತು ಜೀವನ ನಿರ್ವಾಹ ಕುರಿತು ಆದೇಶಗಳೆಲ್ಲ ಇದೆ ಇಲ್ಲಿ. ಗೃಹಸ್ಥ ನಿಮ್ನಲಿಖಿತ ಕಾರ್ಯ ನ ಕರೆ ಅಂದ್ರೆ ಯಾವುದನ್ನ ನಾವು ಮಾಡಬಾರದು ಅನ್ನೋದ್ರ ಕುರಿತು ಇಲ್ಲಿ ವಿವರಣೆಯನ್ನ ನೀಡ್ತಾ ಇದ್ದಾರೆ. ಐಸಾ ಕೋಯಿ ಭಿ ಬಾತ್ ಜಿಸ್ಕಾ ಸಂಬಂಧ ಶ್ರೀ ಕೃಷ್ಣ ಸೇ ನ ಹೋ ಅಂದ್ರೆ ಕೃಷ್ಣನಿಗೆ ಸಂಬಂಧ ಇಲ್ಲದೆ ಇರುವಂತ ವಿಷಯಗಳನ್ನ ನಾವು ಯಾವುದು ಮಾಡಬಾರ್ದು ಅಂದ್ರೆ ಎಲ್ಲವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾವೆಲ್ಲ ಏನಿದೀವಿ, ನಾವು ಶರೀರ ಅಲ್ಲ, ನಾವೆಲ್ಲ ಏನಿದೀವಿ ಆತ್ಮಗಳಿದೀವಿ. ಆತ್ಮಗಳ ರೂಪದಲ್ಲಿ ನಾವು ಭಗವಂತನ ಅಂಶ ಇದೀವಿ. ಆಮೇಲೆ ಯಾವ ಒಂದು ಪ್ರಜ್ಞೆ ಇರಬೇಕು, ನಾವೆಲ್ಲ ಭಗವಂತನ ನಿತ್ಯ ಸೇವಕರಿದ್ದೀವಿ. ಜೀವನ ಸ್ವರೂಪ ಕೃಷ್ಣೇರ ನಿತ್ಯದ. ಹೀಗೆ ನಾವು ಏನೇ ಕರ್ತವ್ಯಗಳನ್ನು ಮಾಡ್ತಾ ಇರ್ಬೋದು ನಮ್ಮ ಗೃಹಸ್ಥ ಜೀವನದಲ್ಲಿ ಹಲವಾರು ನಮ್ಮ ವಿವಿಧವಾದಂಥ ಕರ್ತವ್ಯಗಳಿದೆ. ನಮ್ಮ ಕರ್ತವ್ಯಗಳನ್ನು ಯಾವ ಒಂದು ಪ್ರಜ್ಞೆಯಲ್ಲಿ ನಾವು ಮಾಡಬೇಕು, ನಾವು ಭಗವಂತನ ಸಂತುಷ್ಟಿಗೋಸ್ಕರ ನನ್ನ ಕರ್ತವ್ಯಗಳನ್ನು ಮಾಡ್ತಾ ಇದ್ದೀವಿ. ಮಾತೆಯರು ಮನೆಯಲ್ಲಿ ಕುಕಿಂಗ್ ಎಲ್ಲ ಮಾಡ್ತೀರಿ, ಮನೆ ಕೆಲಸಗಳು ಮಾಡ್ತೀರಿ. ನಾವು ಪ್ರಭುಜಿಗಳು ಹೊರಗಡೆ ಹೋಗಿ ಬೇರೆ ಬೇರೆ ಕರ್ತವ್ಯಗಳನ್ನು ಮಾಡ್ತೀವಿ. ಎಲ್ಲದರ ಹಿಂದೆ ನಮ್ಮ ಪ್ರಜ್ಞೆ ಯಾವ ತರ ಇರ್ಬೇಕಂದ್ರೆ, ಇದು ಕೃಷ್ಣನ ಸಂತುಷ್ಟಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ, ನಾನು ಭಗವಂತನ ನಿತ್ಯ ದಾಸ ಇದ್ದೀನಿ. ಹೀಗೆ ಭಗವಂತನಿಗೆ ಸಂಬಂಧಿತವಾಗಿನೇ ನಾವು ಎಲ್ಲ ವಿಷಯಗಳನ್ನ ಮಾಡಬೇಕು. ಈ ರೀತಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಭೌತಿಕವಾದಿ ಲೋಗೋಕ ಸಂಘ ಇವುಗಳಿಂದ ನಾವು ವರ್ಜಿತರಾಗಿರ್ಬೇಕು ನೋಡಿ. ಭೌತಿಕವಾದಿ ಸಂಘ
ಅಂದ್ರೆ ಸಾಮಾನ್ಯವಾಗಿ ನಮ್ಗೆ ಗೃಹಸ್ಥ ಜೀವನದಲ್ಲಿ ಎಲ್ಲರ ಸಂಘ ಸಿಕ್ಕೇ ಸಿಗುತ್ತೆ. ಆದ್ರೆ ಅವರ ಒಂದು ಏನು ಹವ್ಯಾಸಗಳಿದೆ, ಆಚಾರ ವಿಚಾರಗಳಿದೆ, ಅವುಗಳಿಂದ ನಾವು ಪ್ರಭಾವಿತರಾಗಬಾರ್ದಂತೆ. ಅವುಗಳಲ್ಲಿ ನಾವು ಆನಂದವನ್ನು ಅನುಭವಿಸಬಾರ್ದು. ಕರೆ ನಾವು ವ್ಯವಹಾರಗಳನ್ನು ಮಾಡಲೇಬೇಕಾಗತ್ತೆ. ಆ ದೃಷ್ಟಿಯಿಂದ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನಾವು ವಾರ್ತಾಲಾಪ ಮಾಡಬೇಕು. ಅವರು ಏನು ಇಂದ್ರಿಯ ಭೋಗದ ವಿಷಯಗಳಲ್ಲಿ ಅವರೇನು ಆನಂದವನ್ನು ಪಡಿತಾರೆ ಆ ರೀತಿ ನಾವು ಆನಂದವನ್ನು ಅಲ್ಲಿ ಅನುಭವಿಸಬಾರ್ದು. ಮತ್ತೆ ಅವರಿಗೆ ನಾವು ಭಕ್ತಿಯಲ್ಲಿ ತಗೊಂಡ್ಬರ್ಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಈ ರೀತಿ ಅಭಕ್ತರ ಸಂಘದಿಂದ ನಾವು ಯಾವ ರೀತಿ ದೂರ ಇರಬೇಕು ಅನ್ನೋದನ್ನ ನಾವೀಗ ತಿಳ್ಕೊತಾ ಇದೀವಿ. पत्नी बच्चे मित्र आदि के संग में घरेलू सुख सुविधा में आसक्त होना तथा ಆಸಕ್ತ ಹೋಣ ಅಂದ್ರೆ ನೋಡಿ, ನಮ್ಮ ಗೃಹಸ್ಥ ಜೀವನದಲ್ಲಿ ನಮ್ಮ ಎಲ್ಲ ರೀತಿಯಿಂದ ಸಂಬಂಧಗಳೆಲ್ಲ ಇರುತ್ತೆ. ಕುಟುಂಬದ ಸದಸ್ಯರು ಇರ್ತಾರೆ ನಮ್ಮ ಜೊತೆ, ಆಮೇಲೆ ಸ್ನೇಹಿತರಿದ್ದಾರೆ, ಬಂಧುಗಳಿದ್ದಾರೆ. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ನಾವು ಆಸಕ್ತರಾಗಿರ್ಬೇಡದು ಈ ಸಂಬಂಧಗಳಲ್ಲಿ. ಆದ್ರೆ ಪ್ರೇಮದಿಂದ ನಾವು ವ್ಯವಹಾರಗಳನ್ನ ಮಾಡಬೇಕಾಗತ್ತೆ. ನಮ್ಮ ಕರ್ತವ್ಯಗಳನ್ನು ನಾವು ನಿಭಾಯಿಸಬೇಕು, ಪ್ರೇಮದ ಆದಾನ ಪ್ರದಾನ ಎಲ್ಲ ಆಗ್ಬೇಕು. ಆದ್ರೆ ಆಸಕ್ತಿ ಇರಬಾರ್ದು. ಅಂದ್ರೆ ಈ ಎಲ್ಲ ಸಂಬಂಧಗಳು ಇದು ತಾತ್ಕಾಲಿಕವಾದಂತ ಸೃಷ್ಟಿಯಾದಂತ ಸಂಬಂಧಗಳು. ನೋಡಿ, ಈ ದೇಹಗಳ ಪೋಷಣೆಗೆ ಒಂದು ತಾತ್ಕಾಲಿಕವಾಗಿ ಸೃಷ್ಟಿಯಾದಂತ ಸಂಬಂಧಗಳು. ಹೀಗಾಗಿ ಈ ಸಂಬಂಧಗಳಲ್ಲಿ ನಾವು ನಿಜವಾಗಿ ಆಸಕ್ತಿಯನ್ನು ಹೊಂದಿರಬಾರ್ದು. ಆದ್ರೆ ಪ್ರೀತಿ ಆದಾನ ಪ್ರದಾನ ಆಗಬೇಕು, ಕರ್ತವ್ಯ ದೃಷ್ಟಿಯಿಂದ ನಾವೆಲ್ಲ ಸೇವೆಗಳನ್ನು ಮಾಡಬೇಕು. ಆದ್ರೆ ಪ್ರಜ್ಞೆ ಏನಿರಬೇಕು, ಇದು ಏನಿದೆ ತಾತ್ಕಾಲಿಕವಾದ ಸಂಬಂಧಗಳಿದೆ, ಇದು ನಿಜವಾದ ಸಂಬಂಧಗಳಲ್ಲ. ನಿಜವಾದ ಸಂಬಂಧ ಏನಿದೆ, ನಾವು ಭಗವಂತನ ಔಷಧಿವಿ. ಪಿತಾಮಹಸ್ಯ ಜಗತ್ತು ಮಾತಾ ಧಾತಾ ಪಿತಾಮಹ ಅಂತೇಳಿ ಭಗವಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲ ಜೀವಿಗಳ ತಂದೆ, ತಾಯಿ, ಅಜ್ಜ, ಮುತ್ತಜ್ಜ ಎಲ್ಲವೂ ನಾನೇ ಇದ್ದೀನಿ. ಈ ರೀತಿ ಭಗವಂತನೇ ನಮ್ಮ ನಿಜವಾದ ಬಂಧು, ನಮ್ಮ ನಿಜವಾದ ತಂದೆ. ಹರೇ ಕೃಷ್ಣ. ಹಂಗ್ರಿ ಅಲ್ಲಿ ನನ್ನ ಬ್ಯಾಗ್ನಾಗ ನಂದು ಯೆಲ್ಲೋ ಕಲರ್ ಒಂದು ಕವರ್ ಐತಿ, ಅದ್ರೊಳಗೆ ಐತಿ. ಹರೇ ಕೃಷ್ಣ. ಈ ರೀತಿ ನಾವು ಗೃಹಸ್ಥ ಜೀವನದಲ್ಲಿ ಅಂದ್ರೆ ನಮ್ಮ ಕರ್ತವ್ಯವನ್ನೆಲ್ಲ ಮಾಡಬೇಕು, ಪ್ರೀತಿ ಆದಾನ ಪ್ರದಾನ ನಡಿಬೇಕು, ಎಲ್ಲ ರೀತಿಯಿಂದ ಇರಬೇಕು. ಆದ್ರೆ ಆಸಕ್ತಿ ಇರಬೇಡದು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಆಸಕ್ತಿ ನಮ್ಗೇನಾಗುತ್ತೆ, ಇಲ್ಲಿ ಬಂಧನಕ್ಕೆ ಕಾರಣ ಆಗಿಬಿಡುತ್ತೆ. ನಾವು ಎಲ್ಲಿ ಆಸಕ್ತಿ ಇರುತ್ತೆ ಅದು ನಮ್ಮನ್ನ ಹಿಡಿದಿಟ್ಕೊಂಡ್ಬಿಡುತ್ತೆ. ಈ ಭೌತಿಕ ಜಗತ್ತಿನಲ್ಲಿ ನಾವು ಆಸಕ್ತಿಯಿಂದ ರಹಿತರಾಗಬೇಕು. ಎಲ್ಲವನ್ನು ನಾವು ಕರ್ತವ್ಯ ದೃಷ್ಟಿಯಿಂದ ಇಲ್ಲಿ ನಿಭಾಯಿಸಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಎಲ್ಲಿವರೆಗೂ ನಾವು ಆಸಕ್ತಿ ಇರುತ್ತೆ ಅಲ್ಲಿವರೆಗೂ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇಶಯನಂ. ಈ ರೀತಿ ಈ ಭೌತಿಕ ಸಂಸಾರದಲ್ಲಿ ನಾವು ಚಕ್ರದಲ್ಲಿ ಮತ್ತೆ ಮತ್ತೆ ನಾವು ಜನ್ಮ ಪಡೆಯಬೇಕಾಗುತ್ತೆ. ಹೀಗಾಗಿ ಇಲ್ಲಿ ಆಚಾರ್ಯ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ, ಆಸಕ್ತಿಯಿಂದ ನಾವು ರಹಿತರಾಗಿರ್ಬೇಕು ಈ ಭೌತಿಕ ಜಗತ್ತಿನಲ್ಲಿ. ಕರ್ತವ್ಯಕ್ಕೆ ನಿರ್ವಾಹ ಅಂದ್ರೆ ಯಾವೆಲ್ಲ ಕರ್ತವ್ಯಗಳನ್ನ ನಾವು ಮಾಡಬೇಕು. ಪ್ರಾತಃ ಕಾಲ ಶೀಘ್ರ ಉಠ್ಕರ್ ಸ್ನಾನ करना, विग्रहों की अर्चना करना, ನಾಮ್ ಜಪ್ करना और बड़ों को सम्मान देना. ಅಂದ್ರೆ ಗೃಹಸ್ಥರಿಗೆ ಇಲ್ಲಿ ಆದೇಶವನ್ನ ನೀಡ್ತಾ ಇದ್ದಾರೆ. ಅಂದ್ರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇನೆ ನಾವು ಬೇಗ ಎದ್ಬಿಟ್ಟು, ಈ ಕಡೆ ಬ್ಯಾಗ್ ಬಾಕ್ಸ್ ಇದಲ್ರಿ, ಬಾಕ್ಸ್ ಬಗ್ಗೆ. ಹರೇ ಕೃಷ್ಣ. ನೋಡಿ, ಅಂದ್ರೆ ನಮ್ಮ ದಿನಚರಿ ಹೇಗಿರ್ಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಎಳ್ಳೇಬೇಕು. ನೋಡಿ, ಬ್ರಾಹ್ಮಿ ಮುಹೂರ್ತ ಅಂದ್ರೆ ಬೆಳಗಿನ 4 ಗಂಟೆಯಿಂದ 6 ಗಂಟೆವರೆಗೂ ಬ್ರಾಹ್ಮಿ ಮುಹೂರ್ತ ಇರುತ್ತೆ. ಈ ಬ್ರಾಹ್ಮಿ ಮುಹೂರ್ತದಲ್ಲೇನೆ ನಾವು ಎದ್ಬಿಟ್ಟು ನಮ್ಮ ಭಕ್ತಿಯ ಸಾಧನೆಗಳಲ್ಲಿ ತೊಡಗಬೇಕು. ನೋಡಿ, ದಿನದ ಆರಂಭ ಎದರಿಂದ ಆಗ್ಬೇಕಂತ ಹೇಳ್ತಾ ಇದ್ದಾರೆ, ನಾಮ ಜಪದಿಂದ. ಎಲ್ಲ ಆಚಾರ್ಯ ಹೇಳ್ತಾ ಇರಲಿಲ್ಲ, ನಾವು ದಿನವನ್ನ ಭಗವಂತನ ಸೇವೆಯಿಂದ ಪ್ರಾರಂಭ ಮಾಡಬೇಕು. ಭಗವಂತನ ಸೇವೆಯಿಂದಲೇ ನಮ್ಮ ದಿನಚರಿ ಪ್ರಾರಂಭ ಆಗುತ್ತೆ. ಅಂದ್ರೆ ಯಾವಾಗ ನಾವು ನಮ್ಮ ಜೀವನದಲ್ಲಿ ಮೊದಲನೇ ಆದ್ಯತೆ ಭಗವಂತನಿಗೆ ಕೊಡ್ತೀವಿ, ಭಗವಂತನು ಸಹ ನಮ್ಗೆ ಮೊದಲನೇ ಆದ್ಯತೆಯನ್ನು ಕೊಡ್ತಾರೆ. ಹೀಗಾಗಿ ದಿನವನ್ನ ನಾವು ಭಗವಂತನ ಸೇವೆಯಿಂದ ಪ್ರಾರಂಭ ಮಾಡಬೇಕು. ಅದರಲ್ಲಿ ಕಲಿಯುಗದಲ್ಲಿ ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ ಕಲವು ನ ಅಸ್ತಿವ ಗತಿರನ್ಯಥ. ಭಕ್ತಿಯ ಸಾಧನೆಯಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂತಹ ಸಾಧನೆ ಯಾವುದಿದೆ, ನಮ್ದು ಭಗವಂತ ನಾಮ ಜಪ. ಹೀಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ದಿನವನ್ನ ಹೇಗೆ ಪ್ರಾರಂಭ ಮಾಡಬೇಕಂತಂದ್ರೆ ಭಗವಂತನ ನಾಮ ಜಪವನ್ನ ನಾವು ಮಾಡಿ ಆಮೇಲೆ ಉಳಿದ ಸಾಧನೆಗಳನ್ನ ಪ್ರಾರಂಭ ಮಾಡಬೇಕು. ಸಂಕಲ್ಪ ಏನೆಲ್ಲ ನಾವು ಮಾಡ್ಕೊಂಡಿರ್ತೀವಿ, ಆ ಸಂಕಲ್ಪಯುತವಾದಂತ ನಾಮ ಜಪವನ್ನು ಮಾಡಲೇಬೇಕು. ನೋಡಿ, ಮೊದಲು ಪ್ರಾರಂಭದಲ್ಲಿ ಭಕ್ತರು ನೀವು 2 ಮಾಲೆ 4 ಮಾಲೆ ಈ ರೀತಿ ಜಾಸ್ತಿ ಮಾಡ್ತಾ
ಆಚಾರ್ಯ ಹೇಳ್ತಾರೆ ಕನಿಷ್ಠ ಪಕ್ಷ 16 ಮಾಲೆ ನಾವು ಭಗವಂತನ ನಾಮ ಜಪವನ್ನ ಮಾಡಬೇಕು ಪ್ರತಿ ದಿವಸ. ಈ ರೀತಿ ಭಗವಂತನ ನಾಮ ಜಪದಿಂದ ನಮ್ಮ ಭೌತಿಕವಾದಂತ ಗೃಹಸ್ಥ ಜೀವನ ಪ್ರಾರಂಭ ಮಾಡಬೇಕು ಪ್ರಾತಃ ಕಾಲದಲ್ಲಿ. ಆಮೇಲೆ ಅರ್ಚಾ ವಿಗ್ರಹ ಸೇವೆ ನೋಡಿ, ಮನೆಯಲ್ಲಿ ವಿಗ್ರಹಗಳ ಪೂಜೆಯನ್ನ ಮಾಡಬೇಕು. ಆಮೇಲೆ ಮತ್ತೆ ಮನೆಯಲ್ಲಿರುವಂತ ಹಿರಿಯರಿಗೆ ನಾವು ಗೌರವವನ್ನು ಕೊಡಬೇಕು. ಈ ರೀತಿ ಆದೇಶಗಳನ್ನು ನೀಡ್ತಾ ಇದ್ದಾರೆ. आपने अपने संचित कर्म फल में जो कुछ भी है उससे संतुष्ट रहना तथा अपनी संपूर्ण शक्ति से भगवान की सेवा करना. ನೋಡಿ, ಅಂದ್ರೆ ನಮ್ಮ ಜೀವನದಲ್ಲಿ ಏನೆಲ್ಲ ಅವಶ್ಯಕತೆಗಳು ಏನೆಲ್ಲ ನಮಗೆ ದೊರೆಯುತ್ತೆ ಅದು ಕರ್ಮ ಫಲಗಳಿಗೆ ಅನುಗುಣವಾಗಿ ದೊರೆಯುತ್ತೆ ಅಂತ ಹೇಳ್ತಾರೆ. ನಮ್ಮ ಮೂಲಭೂತ ಸೌಕರ್ಯಗಳಿದೆಯಲ್ಲ, ನಮ್ಮ ಪುಣ್ಯ ಕರ್ಮ ಹೆಚ್ಚಿದ್ರೆ ಹೆಚ್ಚಿನ ಸೌಲಭ್ಯಗಳು ನಮಗೆ ಇರುತ್ತೆ. ಕರ್ಮ ಫಲದಲ್ಲಿ ಪುಣ್ಯ ಕಡಿಮೆ ಇದ್ರೆ ಸೌಲಭ್ಯಗಳು ಕಡಿಮೆ ಇರುತ್ತೆ. ಆದರೆ ಯಾವ ರೀತಿ ನಮ್ಮ ಕರ್ಮ ಫಲಗಳನ್ನುವಾಗಿ ನಮಗೆ ಸೌಲಭ್ಯಗಳಿದೆ ಅಷ್ಟರಲ್ಲಿ ನಾವು ಸಂತುಷ್ಟರಾಗಿ ಹೆಚ್ಚಿನ ಒಂದು ಸಮಯವನ್ನ ನಮ್ಮ ಶಕ್ತಿಯನ್ನ ಭಗವಂತನ ಸೇವೆಯಲ್ಲೇ ನಾವು ತೊಡಗಿಸಬೇಕು. गृहस्थों को अपने गुण कर्म के अनुसार उचित कार्य करके अपना जीवन निर्वाह करना चाहिए. अयोग्य तथा अवैध कर्म न करे. ಅಂದ್ರೆ ನೋಡಿ, ಗುಣಕರ್ಮ ಅಂತಂದ್ರೆ ಇಲ್ಲಿ ಆಶ್ರಮಗಳ ವರ್ಣಾಶ್ರಮ ಪದ್ಧತಿಗಳಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ರೀತಿ ನಾವು ಆಶ್ರಮದ ಅನುಗುಣವಾಗಿ ನಮಗೆ ಯಾವುದು ಏನಿರುತ್ತೆ ವ್ಯವಸಾಯ ನಮಗೆ ಸುಲಭ ಅನಿಸುತ್ತೆ ಆ ರೀತಿ ನಾವು ಗೃಹಸ್ಥ ಜೀವನದಲ್ಲಿ ವ್ಯವಸಾಯಗಳನ್ನು ಮಾಡ್ಬೇಕಂತ. ಅಂದ್ರೆ ಜೀವನ ನಿರ್ವಹಣೆಗೆ ಏನು ನಾವು ಇದು ಮಾಡ್ತೀವಿ ಅಂದ್ರೆ ಗೃಹಸ್ಥ ಜೀವನದಲ್ಲಿ ವ್ಯವಸಾಯಗಳನ್ನ ಏನೆಲ್ಲ ಮಾಡ್ತೀವಿ ನಮ್ಮ ಆಶ್ರಮಕ್ಕೆ ಅನುಗುಣವಾಗಿ, ಅಂದ್ರೆ ನಮ್ಮ ಗುಣಧರ್ಮಕ್ಕೆ ಅನುಗುಣವಾಗಿ ಯಾವುದು ನಮಗೆ ಬಹಳ ಸುಲಭವಾಗಿ ನಾವು ಆ ಕಾರ್ಯಗಳನ್ನು ಮಾಡಬಹುದು ಆ ರೀತಿ ಕಾರ್ಯಗಳಲ್ಲಿ ನಾವು ತೊಡಗಬೇಕಂತೆ. ಬೇರೆದವ್ರನ್ನ ಅನುಕರಣೆ ಮಾಡಬಾರ್ದು, ಬೇರೆದವ್ರನ್ನ ಅನುಕರಣೆ ಮಾಡಿ ಅದೇ ರೀತಿ ಕಾರ್ಯಗಳಲ್ಲಿ ನಾವು ತೊಡಗಬಾರ್ದು ಅಂತ ಹೇಳ್ತೇವೆ. रिश्वत खेरी न करे और अपने आश्रितों को भी न लेने दे. ಅಂದ್ರೆ ನೋಡಿ, ಇಲ್ಲಿ ಬರಿತಾ ಇದ್ದಾರೆ ಅಂದ್ರೆ ಲಂಚವನ್ನ ತಗೋಬಾರದು ನಾವು. ಆಮೇಲೆ ಬೇರೆದವರಿಗೂ ಲಂಚವನ್ನ ತಗೊಳ್ಳೋದಕ್ಕೆ ನಾವು ಪ್ರಚೋದನೆ ಕೊಡಬಾರದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ರೀತಿ ಅಂದ್ರೆ ಅಧರ್ಮದಿಂದ ಹಣವನ್ನ ನಾವು ಸಂಗ್ರಹ ಮಾಡಬಾರದು ಅಂತ ನಮ್ಗೆ ಆದೇಶವನ್ನ ನೀಡ್ತಾ ಇದ್ದಾರೆ. ಅಧರ್ಮದಿಂದ ಹಣವನ್ನ ನಾವು ಸಂಗ್ರಹ ಮಾಡಬಾರ್ದು. शरीर तथा आत्मा को एक साथ रखने के लिए जितना आवश्यक हो उतनी ही कमाई करनी चाहिए. ನೋಡಿ, ಹಣವನ್ನ ಎಷ್ಟು ನಾವು ಸಂಗ್ರಹ ಮಾಡಬೇಕು ಅನ್ನೋದನ್ನ ಆಚಾರ್ಯ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಮೂಲಭೂತ ಸೌಕರ್ಯಗಳನ್ನ ನಿಭಾಯಿಸುವುದಕ್ಕೆ ಎಷ್ಟು ಅವಶ್ಯಕತೆ ಇದೆ, ಮತ್ತೆ ಈ ಶರೀರವನ್ನ ಆತ್ಮದ ಜೊತೆ ಸಾಥ್ ಇಡುವುದಕ್ಕೆ ಏನೆಲ್ಲ ಅವಶ್ಯಕತೆಗಳಿದೆ ಅಷ್ಟು ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳುವುದಕ್ಕೆ ನಾವು ಹಣವನ್ನು ಸಂಗ್ರಹ ಮಾಡಬೇಕು. ಅಂದ್ರೆ ಕೇವಲ ಆಡಂಬರಕ್ಕೋಸ್ಕರ ಅಥವಾ ಇಂದ್ರಿಯ ಭೋಗದ ವಸ್ತುಗಳನ್ನು ಹೆಚ್ಚು ಸಂಗ್ರಹ ಮಾಡೋದು, ಭೌತಿಕವಾದಂತ ಯಶಸ್ಸು, ಕೀರ್ತಿ ಇವುಗಳಿಗೋಸ್ಕರ ನಾವು ಎಲ್ಲ ಹಣವನ್ನ ಸಂಗ್ರಹ ಮಾಡಲಿಕ್ಕೆ ನಾವು ಅಪೇಕ್ಷೆ ಪಡಬಾರದು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಒಂದು ಹಣ ಸಂಗ್ರಹದ ಒಂದು ಉದ್ದೇಶ ಏನಿರಬೇಕು, ಕೇವಲ ನಮ್ಮ ಮೂಲಭೂತ ಸೌಕರ್ಯಗಳನ್ನ ಕ್ರೋಢೀಕರಿಸಿ ಆದಷ್ಟು ನೋಡಿ ಸರಳ ಜೀವನ ಉನ್ನತ ವಿಚಾರ, ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್, ಈ ಒಂದು ಇದನ್ನು ಗುರಿ ಇಡೀ ನಾವು ಎಲ್ಲ ಕರ್ತವ್ಯಗಳನ್ನ ನಿಭಾಯಿಸುವಂತ ಹೋಗ್ಬೇಕು. केवल भक्तियों का पालन करने के लिए ही धन कमाए, जैसे विग्रहों की अर्चना, उत्सव मनाना, भक्तों को घर बुलाना, यात्रा इत्यादि केवल इंद्रिय भोग के लिए पैसा न कमाए. ನೋಡಿ, ಅಂದ್ರೆ ಮೂಲ ಉದ್ದೇಶ ಏನಿರಬೇಕು ನಮ್ಮ ಗೃಹಸ್ಥ ಜೀವನದಲ್ಲಿ ಭಗವಂತನ ವಿಗ್ರಹ ಅರ್ಚನೆ, ಉತ್ಸವ ಮನಾನ. ನೋಡಿ, ಈಗ ಬರ್ತಾ ಇದೆಯಲ್ಲ ಭಗವಂತನ ನಾವು ಉತ್ಸವವನ್ನು ಮಾಡ್ತಾ ಇದೀವಲ್ಲ, ಈ ಮಾರ್ಚ್ 16ನೇ ತಾರೀಕು ಭಗವಂತನ ಆವಿರ್ಭಾವ ದಿವಸ ಇದೆ. ಕಲಿಯುಗದಲ್ಲಿ ಭಗವಂತ ಬಂದ್ರು, ಗೌರ ಪೂರ್ಣಿಮಾ, ಚೈತನ್ಯ ಮಹಾಪ್ರಭು ಆವಿರ್ಭಾವ ದಿವಸಗಳನ್ನ ಈ ರೀತಿ ನಾವು ಗೃಹಸ್ಥರಾಗಿ ನಮ್ಮ ಒಂದು ಏನು ವ್ಯವಸಾಯದಿಂದ ನಾವೇನು ಹಣವನ್ನು ಸಂಗ್ರಹ ಮಾಡ್ತೀವಿ ಅದನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸೋದಕ್ಕೆ ಉದ್ದೇಶದಿಂದ ನಾವು ಸಂಗ್ರಹವನ್ನ ಮಾಡಬೇಕು. ನೋಡಿ, ಉತ್ಸವಗಳನ್ನ ಆಚರಣೆ ಮಾಡುವುದು, ಆಮೇಲೆ ಭಗವಂತನ ಅರ್ಚಾ ವಿಗ್ರಹದ ಅಲಂಕಾರಕ್ಕೆ, ಆಮೇಲೆ ಭಕ್ತರಿಗೆ ನಾವು ಗೃಹಸ್ಥರಾಗಿ ಮನೆಗಳಿಗೆ ಕರೆದು ಅವರಿಗೆ ಪ್ರಸಾದವನ್ನು ವಿತರಣೆ ಮಾಡುವುದು,
ಈ ರೀತಿ ಎಲ್ಲಾ ಕರ್ತವ್ಯಗಳನ್ನ ನಿಭಾಯಿಸುವುದಕ್ಕೆ ಹಣವನ್ನ ಸಂಗ್ರಹ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೇವಲ ಇಂದ್ರಿಯ ಭೋಗಕ್ಕೋಸ್ಕರ ನಾವು ಹಣವನ್ನ ಸಂಗ್ರಹ ಮಾಡಬಾರದು ಅಂತ ಆದೇಶ ಮಾಡ್ತಾ ಇದ್ದಾರೆ. स्वयं की जीवन पद्धति को इस प्रकार संयोजित करे जिससे जीवन में भगवान के विषय में श्रवण कीर्तन करने के लिए योग्य अवसर उपलब्ध हो. ನೋಡಿ, ಅಂದ್ರೆ ನಮ್ಮ ದಿನಚರಿಯಲ್ಲಿ ನಮ್ಮ ಎಲ್ಲ ಕರ್ತವ್ಯಗಳು ಏನೆಲ್ಲ ಇರುತ್ತಲ್ಲ ಗೃಹಸ್ಥ ಜೀವನದಲ್ಲಿ, ನಾವು ಕುಟುಂಬವನ್ನ ನೋಡ್ಕೋಬೇಕು, ಆಮೇಲೆ ವ್ಯವಸಾಯವನ್ನು ಮಾಡಬೇಕು, ಆಮೇಲೆ ನಮ್ಮ ಎಲ್ಲದಕ್ಕೂ ನಾವು ಸಮಯವನ್ನ ಯಾವ ರೀತಿ ನಿಗದಿಪಡಿಸ್ಕೋಬೇಕಂದ್ರೆ ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಸಮಯ ಅಲ್ಲಿ ಉಪಲಬ್ಧಿ ಇರಬೇಕು. ಆ ರೀತಿ ನಾವು ನಮ್ಮ ದಿನಚರಿಯ ಸಮಯವನ್ನ ನಿಗದಿಪಡಿಸಬೇಕು. ಅಂದ್ರೆ ಕೇವಲ ಬರೇ ಹಣ ಸಂಗ್ರಹ ಮಾಡೋದಕ್ಕೆ ಶ್ರಮ ವಹಿಸಿ ದುಡಿಯುವುದಕ್ಕೇನೆ ನಾವು ಹೆಚ್ಚಿನ ಸಮಯವನ್ನ ವ್ಯಯ ಮಾಡಬಾರದು. ನಮ್ಮ ದಿನಚರಿಯಲ್ಲಿ ಸ್ವಲ್ಪ ಸಮಯವನ್ನ ನಾವು ಭಗವಂತನ ಭಕ್ತರ ಸಂಘ ಮಾಡೋದಕ್ಕೆ, ನೋಡಿ ನಾವು ಈಗ ನಮ್ಮ ಒಂದು ಸತ್ಸಂಗ ಕೇಂದ್ರದಿಂದ ನಾವು ಪ್ರತಿ ದಿವಸ ಏನ್ ಮಾಡ್ತಾ ಇದೀವಿ, ನಮ್ಮಂತ ಗೃಹಸ್ಥರಿಗೋಸ್ಕರನೇ ಆನ್ಲೈನ್ ನಲ್ಲಿ ಪ್ರತಿ ದಿವಸ ಒಂದು ಭಗವದ್ಗೀತೆಯ ಶ್ಲೋಕದ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಪ್ರತಿ ದಿವಸ ರಾತ್ರಿ ಅರ್ಧ ಗಂಟೆ. ಈ ರೀತಿ ನಾವು ಭಕ್ತಿಯ ಸಾಧನೆಗೋಸ್ಕರನೂ ಸಮಯವನ್ನ ನಿಗದಿಪಡಿಸ್ಕೋಬೇಕು. ಆಮೇಲೆ ಪ್ರತಿ ದಿವಸ ಬೆಳಗಿನ ಜಾವ ಭಗವಂತ ನಾಮ ಜಪ ಮಾಡೋದಕ್ಕೆ, ಈ ರೀತಿ ಪ್ರತಿ ದಿವಸನೂ ಒಂದು ಅರ್ಧ ಗಂಟೆ ಪ್ರಭುಪಾದವರ ಪುಸ್ತಕಗಳನ್ನ ನಾವು ಓದಬೇಕು. ಆಮೇಲೆ ಚರ್ಚೆ ಮಾಡಬೇಕು. ಈ ಎಲ್ಲದಕ್ಕೂ ಸಮಯವು ನಮಗೆ ಅವಧಿ ಇರಬೇಕು. ಆ ರೀತಿ ನಾವು ನಮ್ಮ ದಿನಚರಿಯಲ್ಲಿ ನಮ್ಮ ವ್ಯವಸಾಯಕ್ಕೂ ಮತ್ತೆ ಗೃಹ ಜೀವನದ ಕರ್ತವ್ಯ ಪಾಲನೆ ಪೋಷಣೆಗೂ ಎಲ್ಲದಕ್ಕೂ ಸಮಯಗಳನ್ನ ಈ ರೀತಿ ನಾವು ನಿಗದಿಪಡಿಸ್ಕೋಬೇಕು. ಈ ರೀತಿ ಎಲ್ಲದಕ್ಕೂ ಸಮಯವನ್ನ ನಿಗದಿಪಡಿಸ್ಕೋಬೇಕಂತ ಹೇಳ್ತಾ ಇದ್ದೀವಿ. ಆ ರೀತಿ ವ್ಯವಸಾಯಗಳನ್ನೇ ನಾವು ಆಯ್ಕೆ ಮಾಡ್ಕೋಬೇಕು. ನೋಡಿ, ಉದಾಹರಣೆ ಹೇಳ್ತೀನಿ. ಕೆಲವು ವ್ಯವಸಾಯ ಇರುತ್ತೆ, ಹೊರಗಡೆ ಹೋಗಿ ಬಹಳಷ್ಟು ಬರೇ ಹೊರಗಡೆ ಅಂದ್ರೆ ಬಿಸ್ನೆಸ್ ಮಾಡೋದು ಈ ರೀತಿ ಇರುತ್ತೆ. ಆದಷ್ಟು ಕರ್ತವ್ಯಗಳನ್ನ ಅವ್ರನ್ನ ಮಾಡ್ತಾ ಅಂದರೆ ಯಾವ ರೀತಿ ಇರ್ಬೇಕಂದ್ರೆ ಸಮಯ ಭಗವಂತನ ಭಕ್ತರ ಸಂಘಕ್ಕೆ ಸಾಧನೆಗೆ ಅದು ಸಿಗಬೇಕು. ಆ ರೀತಿ ನಾವು ಅದನ್ನ ಏನು ಮಾಡಬೇಕು, ಉಪಾಯಗಳನ್ನ ಮಾಡಿ ಗೃಹಸ್ಥ ಜೀವನದಲ್ಲಿ ಕರ್ತವ್ಯಗಳನ್ನ ನಿಭಾಯಿಸುವಂತ ಹೋಗ್ಬೇಕು. ಸಮರ್ಪಣ್ ನೋಡಿ, ಈ ವಿಷಯದಲ್ಲಿ ಹೇಳ್ತಾ ಇದ್ದಾರೆ, घरेलू जीवन में घटित होने वाली 5 प्रकार की हिंसा की प्रायश्चित करने के लिए गृहस्थों को 5 प्रकार का महायज्ञ करना आवश्यक है. ನೋಡಿ, ನಾವು ಗೃಹಸ್ಥ ಜೀವನದಲ್ಲಿ ನಮ್ಗೆ ಗೊತ್ತಿಲ್ದರೇನೆ ಹಲವಾರು ಹಿಂಸೆ ಕಾರ್ಯಗಳೆಲ್ಲ ನಡೆಯುತ್ತಂತೆ. ನೋಡಿ, ಮನೆಯಲ್ಲಿ ಕುಕ್ ಮಾಡ್ತೀವಿ, ಅವಾಗ ಹೀಟಿಗೆ ಎಷ್ಟೋ ಜೀವಾಣುಗಳು ಅಲ್ಲಿ ನಾಶ ಆಗುತ್ತೆ. ಮನೆಯನ್ನ ಕ್ಲೀನ್ ಮಾಡ್ತೀವಿ, ಹಾಗೂ ಎಷ್ಟೋ ಜೀವಾಣುಗಳು ನಾಶ ಆಗುತ್ತೆ. ಆಮೇಲೆ ನಾವು ಉಸಿರಾಡುವಾಗೂ ಎಷ್ಟೋ ಕೀಟಾಣುಗಳು ನಮ್ಮ ದೇಹದಲ್ಲಿ ಹೋಗ್ತವೆ, ಅವುಗಳ ನಾಶ ಮಾಡೋದ್ರಿಂದ ಪಾಪ ಬರ್ತಾ ಇದೆ. ಆಮೇಲೆ ನೋಡಿ, ಬಿಸಿನೀರನ್ನ ಸ್ನಾನ ಮಾಡ್ತೀವಿ, ಆಗ ನಲ್ಲಿಯಲ್ಲಿ ಆ ಬಿಸಿನೀರು ಹೋಗುತ್ತಲ್ಲ, ಆಗನು ಎಷ್ಟೋ ಜೀವಿಗಳಲ್ಲಿ ನಾಶ ಆಗುತ್ತೆ. ಈ ರೀತಿ ಗೃಹಸ್ಥರಲ್ಲಿ ನಮ್ಗೆ ಗೊತ್ತಿಲ್ಲದೇನೆ ಹಲವಾರು ಪಾಪಕೃತ್ಯ ನಡೀತಾ ಇರ್ತದೆ. ಹೀಗಾಗಿ ಗೃಹಸ್ಥರಿಗೆ ಒಂದು ಶಾಸ್ತ್ರದಲ್ಲಿ 5 ಯಜ್ಞಗಳನ್ನ ಹೇಳಲಾಗಿದೆ. ಆದರೆ ಇಲ್ಲಿ आचार्य ಹೇಳ್ತಾರೆ, कलयुग में संकीर्तन यज्ञ स्वयं में संपूर्ण यज्ञों की समावेश करने वाला ಪರಿಪೂರ್ಣ ಯಜ್ಞ. ನೋಡಿ, ಉಳಿದ ಯಾವ ಯಜ್ಞಗಳನ್ನು ಮಾಡುವ ಅವಶ್ಯಕತೆ ಇಲ್ಲ. ಕಲಿಯುಗದಲ್ಲಿ ಕೇವಲ ನಾವು ಸಂಕೀರ್ತನ ಯಜ್ಞ ಮಾಡುವುದರಿಂದನೇ ಏನೆಲ್ಲ ವೈದಿಕ ಆಚರಣೆಯ ಯಜ್ಞಗಳದ್ದು ಫಲ ಏನಿದೆ ಅದರಿಂದನೂ ನಾವು ರಹಿತರಾಗ್ತೀವಿ. ಕೇವಲ ಸಂಕೀರ್ತನ ಯಜ್ಞ ಮಾಡೋದ್ರಿಂದ ಎಲ್ಲ ರೀತಿಯಿಂದ ನಾವು ಋಣಮುಕ್ತರಾಗ್ತೀವಿ. ಈ ರೀತಿ ಕಲಿಯುಗದಲ್ಲಿ ಕೇವಲ ಸಂಕೀರ್ತನ ಯಜ್ಞ ಮಾಡೋದ್ರಿಂದನೇ ನಾವು ಎಲ್ಲ ರೀತಿಯಿಂದ ಪರಿಪೂರ್ಣರಾಗ್ತೀವಿ. ಅದಕ್ಕೆ ನೋಡಿ, ಹರಿರ್ನಾಮ 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 ಇವ ಕೇವಲಂ ಶಬ್ದ ಯಾಕೆ ಹಾಕಿದ್ದಾರೆ ಇಲ್ಲಿ? ಬೇರೆ ಯಾವುದೇ ವಿಧಿವಿಧಾನಗಳನ್ನ ನಾವು ಅವಲಂಬನೆ ಆಗುವ ಅವಶ್ಯಕತೆ ಇಲ್ವೇ ಇಲ್ಲ. ಯಾವುದೇ ರೀತಿ ಇರಬಹುದು. ನಾವು ಗೃಹಸ್ಥ ಜೀವನದಲ್ಲಿ ಏನೇ ತೊಂದರೆಗಳು ಬರ್ತವೆ, ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಮತ್ತೆ ಅನ್ಯ ವಿಧಾನಗಳನ್ನ ಮಾಡ್ತೀವಿ. ಆ ಮಂತ್ರ ಹೇಳೋದು, ಈ ಯಜ್ಞ ಮಾಡೋದು, ಆಮೇಲೆ ಈ ಗ್ರಹ ದೋಷ ಇದೆ, ಆ ಗ್ರಹ ದೋಷಕ್ಕೋಸ್ಕರ ಈ ಪರಿಹಾರ ಮಾಡೋದು. ಈ ರೀತಿ ಯಾವುದೇ ವಿಧಿವಿಧಾನಗಳನ್ನ ನಾವು ಕಲಿಯುಗದಲ್ಲಿ ಅವಲಂಬನೆ ಆಗುವಂತ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೇವಲ ನಾವು ಭಗವಂತನ ನಾಮದ ಆಶ್ರಯವನ್ನ ತಗೋಬೇಕು ಕಲಿಯುಗದಲ್ಲಿ. ಕೇವಲಂ ಶಬ್ದ ಇಲ್ಲಿ ಅದಕ್ಕೆ ಉಪಯೋಗ ಮಾಡಿದೆ. ಅದಕ್ಕೆ ಅನ್ಯ ಆಶ್ರಯ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಕೇವಲ ನಾವು ಭಗವಂತನ ನಾಮದ ಆಶ್ರಯ. ಕಲಿಕಾಲೆ ನಾಮರೂಪೆ ಕೃಷ್ಣ ಅವತಾರ, ನಾಮ ಹೈತೆ ಹೈ ಸರ್ವ ಜಗತ ಉದ್ಧಾರ.
ಅಂದ್ರೆ ಕೇವಲ ಭಗವಂತ ನಾಮದ ಆಶ್ರಯ ತಗೊಂಡ್ರೆ ನಾವು ಕಲಿಯುಗದಲ್ಲಿ ಎಲ್ಲ ರೀತಿಯಿಂದ ನೋಡಿ, ಭೌತಿಕವಾಗಿ ಏನೇ ಕಷ್ಟಗಳು ಬರ್ಬೋದು ಅಥವಾ ಯಾವುದೇ ಇಚ್ಛೆಗಳು ಇರ್ಬೋದು, ಆಧ್ಯಾತ್ಮಿಕ ಇಚ್ಛೆಗಳು ಇರ್ಬೋದು, ಎಲ್ಲದಕ್ಕೂ ಪರಿಹಾರ ಭಗವಂತನ ನಾಮನ್ನೇ ಹೇಳ್ತಾ ಇದೆ. ಇದೇ ಚೈತನ್ಯ ಚರಿತಾಮೃತದಲ್ಲಿ ಚೈತನ್ಯ ಮಹಾಪ್ರಭುಗಳು ಆದೇಶ ಮಾಡ್ತಾ ಇದ್ದಾರೆ. ಈ ರೀತಿ ಕಲಿಯುಗದಲ್ಲಿ ನಾವು ಬೇರೆ ಯಾವುದೇ ಯಜ್ಞಗಳನ್ನು ಧಾರ್ಮಿಕ ವಿಧಿವಿಧಾನಗಳನ್ನ ಪಾಲನೆ ಮಾಡೋ ಅವಶ್ಯಕತೆನೇ ಇಲ್ಲ. ಕೇವಲ ನಾವು ಭಗವಂತನ ನಾಮದ ಆಶ್ರಯವನ್ನ ತಗೋಬೇಕು. ಮತ್ತೆ ಮುಂದೆ ನಮಗೆ ಗೃಹಸ್ಥ ಜೀವನದಲ್ಲಿ ಅತಿಥಿ ನೋಡಿ, ಕೆಲವು ಕರ್ತವ್ಯಗಳಲ್ಲಿ ಬಹಳ ಮುಖ್ಯವಾಗಿ ಹೇಳ್ತಾ ಇದ್ದಾರೆ, ಅತಿಥಿಯೋಗ ಆದರ ಸತ್ಕಾರ. ಗೃಹಸ್ಥರಿಗೆ ಇದು ಬಹಳ ಮಹತ್ವಪೂರ್ಣವಾಗಿ ಹೇಳ್ತಾ ಇದ್ದಾರೆ. घर आए अतिथि की जितनी संभव हो उतनी सेवा करनी चाहिए. गृहस्थ आश्रम के लिए एक विशेष नियम है, अतिथि देवो भव. ನೋಡಿ, ಅತಿಥಿ ಅಂದ್ರೆ ಬಿನಾ ಅತಿಥಿಗೆ ಆಯೆ ಹುಯೆ, ಅಂದ್ರೆ ಅವ್ರು ಅನ್ಎಕ್ಸ್ಪೆಕ್ಟೆಡ್ ಬರ್ತಾರಲ್ಲ, ಅವರು ಅತಿಥಿ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ನೋಡಿ, ನಾವು ಗೃಹಸ್ಥರು ಅಂದ್ಮೇಲೆ ಯಾರಾದರೂ ನಮ್ಮ ಮನೆಗೆ ಬಂದೇ ಬರ್ತಿರ್ತಾರೆ. ಅಂದ್ರೆ ಬಿನಾ ಅಂದ್ರೆ ಅವರು ಯಾವುದು ಅಂದ್ರೆ ನಮಗೆ ತಿಳಿಸದ್ಲೇನೆ ಬರ್ಬೋದು ಅಥವಾ ತಿಳಿಸಿನೂ ಬರ್ಬೋದು. ಈ ರೀತಿ ಯಾರು ಅತಿಥಿಗಳಾಗಿ ಬರ್ತಾರೆ ಅವರನ್ನ ತುಂಬಾ ನಾವು ಆದರಪೂರ್ವಕವಾಗಿ ಅವರ ಸೇವೆಯಲ್ಲಿ ತೊಡಗಬೇಕಂತೆ. ಇದು ಗೃಹಸ್ಥರ ತುಂಬಾ ಅತ್ಯಮೂಲ್ಯವಾದ ಕರ್ತವ್ಯ ಇದೆ ಅಂತ ಹೇಳ್ತಾರೆ. ಅತಿಥಿ ದೇವೋಭವ. ಅತಿಥಿಗಳಿಗೆ ನಾವು ಬಹಳಷ್ಟು ಕರ್ತವ್ಯ ಇದೆ, ಅಂದ್ರೆ ನಾವು ವಿನಯಪೂರ್ವಕವಾಗಿ ಆಧಾರದಿಂದ ಅವರ ಸೇವೆಯಲ್ಲಿ ತೊಡಗಬೇಕು. ಅದು ಹೇಗೆ ಅನ್ನೋದನ್ನ ಇನ್ನು ಮುಂದೆ ಹೇಳ್ತಾ ಇದ್ದಾರೆ. ಜಿನ್ ಲೋಗೋ ಕೆ ಪಾಸ್ रहने के लिए उचित स्थान नहीं है तथा खाने के लिए अन्न नहीं है, ऐसे निर्धन लोगों के लिए गृहस्थ आश्रम में स्थित व्यक्ति ही एकमात्र सहारा है. ಅಂದ್ರೆ ಅತಿಥಿ ಅಷ್ಟೇ ಅಲ್ಲ ನೋಡಿ, ಈಗ ಬೇರೆ ಏನೋ ಕಷ್ಟದಲ್ಲಿರುವಂತವ್ರು ಸಹಾಯಕ್ಕೋಸ್ಕರನು ನಮ್ಮ ಹತ್ರ ಬರ್ತಾರಂತೆ, ಅವರು ಅತಿಥಿಗಳೇ ಅಂತ ಹೇಳ್ತಾ ಇದ್ದಾರೆ. ಸಹಾಯಕ್ಕೋಸ್ಕರ ನಮ್ಗೆ ಹತ್ರ ಬರ್ತಾರಲ್ಲ, ಅವಾಗ ಗೃಹಸ್ಥರಾಗಿ ನಾವು ಯಥಾಶಕ್ತಿ ಸಹಾಯಗಳನ್ನ ಮಾಡಲೇಬೇಕಂತೆ. ನಾವು ಯಾವುದೇ ರೀತಿಯಿಂದ ಸಹಾಯವನ್ನ ಕೋರಿ ವ್ಯಕ್ತಿಗಳ ನಮ್ಮ ಹತ್ರ ಬರ್ತಾರಲ್ಲ, ಅವಾಗ ಯಥಾಶಕ್ತಿ ನಾವು ಸಹಾಯವನ್ನ ಮಾಡಲೇಬೇಕು. ಹೀಗೆ ಆಚಾರ್ಯ ನಮಗೆ ಆದೇಶ ಮಾಡ್ತಾ ಇದ್ದಾರೆ. ಈ ರೀತಿ ನಾವು ಯಾವಾಗ ಅವರಿಗೆ ಸ್ಪಂದಿಸಲಿಲ್ಲ ಅಂದ್ರೆ ಏನಾಗ್ಬಿಡುತ್ತಂತೆ, ನಮ್ಮ ಹೃದಯ ಕಠೋರ ಆಗಿಬಿಡುತ್ತೆ. ನಾವು ದಾನವನ್ನ ನೀಡಲೇಬೇಕು ಅಂತ ಗೃಹಸ್ಥರಿಗೆ ಆದೇಶ ಮಾಡ್ತಾ ಇದ್ದಾರೆ. ನೋಡಿ, ಹೊರಗಡೆನೂ ನಾವು ಹೋಗ್ತಾ ಇರ್ತೀವಿ, ಯಾರು ಬಂದ್ಬಿಟ್ಟು ನಮಗೆ ದಾನವನ್ನ ಕೇಳ್ತಾರೆ, ಅಂದ್ರೆ ಭಿಕ್ಷೆ ಕೇಳ್ತಾರೆ, ಅವಾಗ ಯಥಾಶಕ್ತಿ ಇಲ್ಲ, ಹೆಚ್ಚಾಗಿ ಆಚಾರ್ಯ ಹೇಳ್ತಾರೆ ನಾವು ಪ್ರಸಾದ ಇಟ್ಕೊಂಡಿರ್ಬೇಕು, ಪ್ರಸಾದವನ್ನ ಕೊಟ್ಟು ಬಿಡ್ಬೇಕು. ಈಗ ಒಂದ್ ವೇಳೆ ಪ್ರಸಾದ ಇರ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನಾವು ಲಕ್ಷ್ಮಿ ಅವ್ರು ಕೊಟ್ಟೆ ಬಿಡ್ಬೇಕಂದ್ರೆ ಏನು ಕೊಡದೆ ಸಹಾಯ ಮಾಡದೆ ಇರ್ಲೇಬಾರ್ದಂತೆ. ಯಾಕಂದ್ರೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ನಾವು ಮನಸ್ಸು ಕಠೋರ ಆಗುತ್ತಂತೆ. ಈ ರೀತಿ ನಾವು ಗೃಹಸ್ಥರಾಗಿ ಯಾರು ನಮಗೆ ಸಹಾಯ ಕೋರ್ತಾರೆ ಅವರಿಗೆ ಸಹಾಯದ ಯಥಾಶಕ್ತಿ ನಾವು ಅವರಿಗೆ ಸಹಾಯವನ್ನು ಮಾಡಲೇಬೇಕು. अतिथि सत्कार का अर्थ है मीठे शब्दों से स्वागत करना, बैठने के लिए आसन तथा जल अथवा भोजन प्रदान करना. ನೋಡಿ, ಅತಿಥಿಗಳ ಸೇವೆಯನ್ನು ಯಾವ ರೀತಿ ಮಾಡ್ತೀವಿ ನಾವು, ಅವರಿಗೆ ತುಂಬಾ ಮಧುರವಾದಂತ ವಾಕ್ಯಗಳಿಂದ ಅವ್ರನ್ನ ಸ್ವಾಗತವನ್ನು ಕೋರೋದು, ಅವರ ಒಂದು ಹಿತಚಿಂತನೆಯನ್ನ ಮಾತುಗಳಿಂದ ಅವ್ರಿಗೆ ಕೇಳೋದು, ಆಮೇಲೆ ಅವರಿಗೆ ಕೂತ್ಕೊಳ್ಳಿಕ್ಕೆ ನಾವು ಆಸನವನ್ನ ಕೊಡ್ತೀವಿ, ಆಮೇಲೆ ಜಲವನ್ನು ಕೊಡ್ತೀವಿ, ಆಮೇಲೆ ಅವರಿಗೆ ಪ್ರಸಾದವನ್ನು ವಿತರಣೆ ಮಾಡೋದು. ಈ ರೀತಿ ಕರ್ತವ್ಯಗಳನ್ನ ನಾವು ಮಾಡ್ತೀವಲ್ಲ ಅತಿಥಿಗಳಿಗೆ. ಈ ರೀತಿ ಸುಲಭವಾದಂತ ಅತ್ಯಂತ ಸೇವೆಗಳಿದೆ, ಆದ್ರೆ ಇವುಗಳನ್ನ ನಾವು ತುಂಬಾ ಆಧಾರಪೂರ್ವಕವಾಗಿ ಈ ಸೇವೆಗಳಲ್ಲಿ ತೊಡಗಬೇಕು. शास्त्रों के अनुसार जब अतिथि असंतुष्ट होकर चला जाता है तो वह अपने साथ उस गृहस्थ के पुण्य भी लेकर जाता है तथा स्वयं के पाप पीछे छोड़ जाता है. ನೋಡಿ, ಅತಿಥಿಗಳು ಯಾರೇ ಇರ್ಬೋದು, ನಮ್ಮ ಹತ್ರ ಈಗ ಬರ್ತಾರಲ್ಲ, ಕೆಲವು ಸಾರಿ ನಮಗೆ ಇಷ್ಟ ಇಲ್ಲದೆ ಇರುವ ವ್ಯಕ್ತಿಗಳು ಬರ್ತಾರೆ. ಏನೋ ನಮಗೆ ಹಿಂದೆ ಯಾವುದೇ ರೀತಿಯಿಂದ ತೊಂದರೆ ಕೊಟ್ಟಿರ್ತಾರೆ, ಅವಮಾನ ಮಾಡಿರ್ತಾರೆ. ಈ ರೀತಿನೂ ಅತಿಥಿಗಳು ಒಮ್ಮೆ ಬಂದ್ಬಿಡ್ತಾರಲ್ಲ, ಆ ರೀತಿ ಇದ್ದಾಗ ನಾವು ಅವರಿಗೆ ನಮ್ಮ ಕರ್ತವ್ಯ ದೃಷ್ಟಿಯಿಂದ ಅತಿಥಿಗಳ ಸೇವೆ ಯಾವ ರೀತಿ ಮಾಡ್ಬೇಕು ಆ ರೀತಿ ನಾವೇನಾದ್ರೂ ಮಾಡ್ಲಿಲ್ಲ, ಈ ರೀತಿ ನಾವು ಆ ಹಿಂದಿನ ವಿಚಾರಗಳನ್ನ ಮನನ ಮಾಡಿ ಅವ್ರಿಗೇನಾದ್ರೂ ಸರಿಯಾಗಿ ಆಧಾರವನ್ನು ನೀಡಲಿಲ್ಲ ಅಂದ್ರೆ ಯಾರಿಗೆ ನಷ್ಟ ಆಗುತ್ತೆ, ನಮಗೆ ನಷ್ಟ ಆಗುತ್ತೆ. ಈ ರೀತಿ ಆಗುತ್ತಲ್ಲ ಗೃಹಸ್ಥ ಜೀವನದಲ್ಲಿ ಹಲವಾರು ನಮ್ಮ ಸಂಬಂಧಗಳಿರುತ್ತೆ. ಕೆಲವು ಸಾರಿ
ಅವರು ನಮಗೆ ತೊಂದರೆ ಕೊಟ್ಟಿರ್ತಾರೆ, ಏನೋ ಅಪಮಾನ ಮಾಡಿರ್ತಾರೆ, ಆ ರೀತಿ ವ್ಯಕ್ತಿಗಳು ನಮ್ಮ ಮನೆಗೆ ಬರ್ತಾರೆ. ಆಗ ಏನಾಗ್ಬಿಡುತ್ತೆ, ನಾವು ಸರಿಯಾಗಿ ಅವರಿಗೆ ಅತಿಥಿಗಳ ಒಂದು ಏನು ಸ್ವಾಗತವನ್ನು ಕೊಡಬೇಕು, ಅವರಿಗೆ ಸೇವೆಯನ್ನು ಮಾಡಬೇಕು, ಆ ರೀತಿ ನಾವು ಸೇವೆಯಲ್ಲಿ ಒಂದೇಳೆ ತೊಡಗಲಿಲ್ಲ ಅಂದ್ರೆ ಆ ವ್ಯಕ್ತಿ ಅಸಂತುಷ್ಟ ಆಗಿಬಿಟ್ರೆ ಏನ್ ತೊಂದರೆ ಆಗುತ್ತೆ ನೋಡಿ. ಆ ವ್ಯಕ್ತಿ ಹೋಗುವಾಗ ಏನ್ ಮಾಡ್ತಾರಂತೆ, ತಮ್ಮ ಪಾಪ ಕರ್ಮಗಳನ್ನೆಲ್ಲ ನಮಗೆ ಬಿಟ್ಟು ಹೋಗ್ಬಿಡ್ತಾರಂತೆ. ಆಮೇಲೆ ನಮ್ಮ ಪುಣ್ಯವನ್ನ ಅವ್ರು ತಗೊಂಡು ಹೋಗ್ಬಿಡ್ತಾರಂತೆ. ನೋಡಿ, ಬಹಳ ಶಾಸ್ತ್ರದಲ್ಲಿ ಎಷ್ಟೊಂದು ಅದು ಬಹಳ ಸೂಕ್ಷ್ಮವಾದ ವಿಷಯ ಇದೆ ಅಲ್ವಾ. ನಾವು ಯಾವುದೇ ರೀತಿಯಿಂದ ಬರ್ಬೋದು ಅತಿಥಿಗಳು. ಯಾವ ವ್ಯಕ್ತಿ ನಮ್ಮ ಶತ್ರುನೇ ಆಗಿರ್ಲಿ, ಆ ವ್ಯಕ್ತಿ ನಮ್ಮ ಮನೆಗೆ ಬಂದಾಗ ನಾವೇನ್ ಮಾಡ್ಬೇಕು, ನಾವು ಆಧಾರದಿಂದ ಅವರ ಸೇವೆಯಲ್ಲೇ ತೊಡಗಬೇಕು. ಆ ಸಂದರ್ಭದಲ್ಲಿ ಎಲ್ಲವನ್ನೂ ನಾವು ಮರೆತು ಬಿಡಬೇಕು. ಒಂದ್ ವೇಳೆ ಅತಿಥಿ ಅಸಂತುಷ್ಟ ಆಗಿಬಿಟ್ರೆ ಏನಾಗ್ಬಿಡುತ್ತೆ, ಅವನ್ನ ನಮ್ಮ ಪುಣ್ಯವನ್ನ ಆ ವ್ಯಕ್ತಿ ತಗೊಂಡೋಗ್ಬಿಡ್ತಾನೆ. ಅಸಂತುಷ್ಟ ಆಗಿ ಅವನು ಹೋಗ್ತಾ ಇದ್ದಾನಂದ್ರೆ ನಮ್ಮ ಪುಣ್ಯವನ್ನು ತಗೊಂಡು ಹೋಗ್ತಾನಂತೆ. ಅವನು ಮಾಡಿದಂತ ಪಾಪಗಳನ್ನ ನಮ್ಮ ವಿಧಿಯಲ್ಲಿ ಬಂದಿರುತ್ತೆ. ಹೀಗಾಗಿ ನಾವು ಬಹಳ ಜಾಗರೂಕರಾಗಿ, ಅಂದ್ರೆ ಸ್ವಯಂ ಕರ್ತವ್ಯ ದೃಷ್ಟಿಯಿಂದ ಅತಿಥಿಗಳ ಸೇವೆಯಲ್ಲಿ ಬಹಳ ನಿಷ್ಠೆಯಿಂದ ತೊಡಗಬೇಕಾಗುತ್ತೆ ಗೃಹಸ್ಥರಾಗಿ. ಇದು ಬಹಳ ಮಹತ್ವಪೂರ್ಣವಾದ ವಿಷಯ. प्रत्येक भोजन के पूर्व गृहस्थों को साधु के समान भिक्षुक अतिथियों को भोजन देने का प्रयास करना चाहिए. ಅಂದ್ರೆ ನೋಡಿ, ನಾವು ಪ್ರಸಾದವನ್ನ ತಗೊಳ್ಳೋಕ್ಕಿಂತ ಮುಂಚೆ ಬಹಳಷ್ಟು ಆಹಾರದ ಅವಶ್ಯಕತೆ ಇರುವಂತ ಯಾರಾದ್ರೂ ಬೀದಿಯಲ್ಲಿ ಬಂದಾಗ ಅವರಿಗೆ ನಾವು ಆಹಾರವನ್ನ ನೀಡಿ, ದಾನವನ್ನು ನೀಡಿ ಆಮೇಲೆ ನಾವು ಪ್ರಸಾದವನ್ನ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. गृहस्थों को सर्वप्रथम अतिथि, विवाहित पुत्री, बीमार व्यक्ति, गर्भवती स्त्री, वृद्ध व्यक्ति तथा बच्चों को भोजन देनी चाहिए तथा उसके पश्चात स्वयं भोजन के लिए बैठना चाहिए. ನೋಡಿ, ಅಂದ್ರೆ ಗೃಹಸ್ಥ ಜೀವನದಲ್ಲಿ ನಾವು ಕುಟುಂಬದಲ್ಲಿ ನೋಡಿ, ನಾವು ಆಹಾರವನ್ನು ಪ್ರಸಾದವನ್ನು ತಗೋಬೇಕಂದ್ರೆ ಮೊದಲು ಯಾರೆಲ್ಲ ಸಂತುಷ್ಟರಾಗಬೇಕು ನೋಡಿ. ಸರ್ವಪ್ರಥಮ ಅತಿಥಿಗಳು ಬಂದಿರ್ತಾರೆ, ಅತಿಥಿಗಳು ಅವರು ಮೊದಲು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಆಮೇಲೆ ವಿವಾಹಿತ ಪುತ್ರಿ, ಆಮೇಲೆ ಬೀಮಾರ್ ವ್ಯಕ್ತಿ, ಆಮೇಲೆ ಗರ್ಭವತಿ ಸ್ತ್ರೀ, ಆಮೇಲೆ ವೃದ್ಧ ವ್ಯಕ್ತಿಗಳು, ಆಮೇಲೆ ಮಕ್ಕಳು. ಅವರು ಪ್ರಸಾದವನ್ನ ತಗೊಂಡಾದ್ಮೇಲೆ ನಾವು ಪ್ರಸಾದವನ್ನ ತಗೋಬೇಕು. ಗೃಹಸ್ಥದ ಪ್ರಮುಖ ವ್ಯಕ್ತಿಗಳು ಏನಿರ್ತೀವಲ್ಲ, ನಾವ್ ಏನ್ ಮಾಡ್ಬೇಕು, ಉಳಿದ ಇವೆಲ್ಲರೂ ಪ್ರಸಾದವನ್ನ ಅವ್ರು ತಗೊಂಡಾದ್ಮೇಲೆ ನಾವು ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. जो भी व्यक्ति दान धर्म न करके स्वयं पंच पकवान का भोग करते हैं वे केवल पाप खाते हैं. ನೋಡಿ, ನಾವು ಯಾರು ಕೇವಲ ನಾವು ಸ್ವಯಂ ಇಂದ್ರಿಯ ಭೋಗಗೋಸ್ಕರನೇ ನಮ್ಮ ಆಹಾರವನ್ನ ಕುಕ್ ಮಾಡಿ ನಾವು ತಗೋತಾ ಇದೀವಿ, ಇಂದ್ರಿಯ ಭೋಗಗೋಸ್ಕರನೇ ನಾವು ಆಹಾರವನ್ನ ಸ್ವೀಕಾರ ಮಾಡ್ತಾ ಇದೀವಿ, ದಾನ ಧರ್ಮದಲ್ಲಿ ತೊಡಗಿಲ್ಲ ಅಂದ್ರೆ ಅವ್ರು ಏನಾಗುತ್ತೆ, ಕೇವಲ ನಾವು ಪಾಪವನ್ನೇ ತಗೋತಾ ಇದೀವಿ, ಪಾಪವನ್ನು ಸಂಗ್ರಹ ಮಾಡ್ತಾ ಹೋಗ್ತೀವಂತೆ. ಈ ರೀತಿ ಗೃಹಸ್ಥರಾಗಿ ನಾವು ದಾನ ಧರ್ಮಗಳಲ್ಲಿ ನಾವು ತೊಡಗಲೇಬೇಕು. ಬೇರೆದವರಿಗೆ ದಾನವನ್ನ ನೀಡಬೇಕು, ಆಹಾರವನ್ನು ದಾನವಾಗಿ ನೀಡಬೇಕು. ಈ ರೀತಿ ದಾನಗಳನ್ನ ಕರ್ತವ್ಯದ ದೃಷ್ಟಿಯಿಂದ ಗೃಹಸ್ಥರಿಗೆ ಬಹಳ ಮಹತ್ವಪೂರ್ಣವಾಗಿದೆ. ಕೇವಲ ನಾವು ನಮ್ಮ ಸ್ವಯಂ ಇಂದ್ರಿಯ ಭೋಗಕ್ಕೆ, ನಮ್ಮ ಸ್ವಯಂ ರಕ್ಷಣೆಗೋಸ್ಕರನೇ ಇಂದ್ರಿಯ ಹಣವನ್ನ ಸಂಗ್ರಹ ಮಾಡೋದು, ಇಂದ್ರಿಯ ಭೋಗದ ವಸ್ತುಗಳನ್ನ ಸಂಗ್ರಹ ಮಾಡೋದು, ಆಹಾರವನ್ನ ಪಂಚ ಪಕ್ವಾನವನ್ನ ನಾವಾಗಿ ನಮ್ಮ ಭೋಗಗೋಸ್ಕರನೇ ಸ್ವೀಕಾರ ಮಾಡ್ತಾ ಹೋದ್ರೆ ಕೇವಲ ನಾವು ಪಾಪವನ್ನ ಸಂಗ್ರಹ ಮಾಡ್ತಾ ಹೋಗ್ತೀವಿ. अतिथियों की सेवा अत्यंत प्रेम पूर्वक तथा आदर के साथ करनी चाहिए. कृत्रिम रूप से केवल एक कर्म समझकर उनकी सेवा न करें. ಗೊತ್ತಾಯ್ತಲ್ಲ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಬಂದಿರುವಂತ ಅತಿಥಿಗಳಿಗೆ ಗೌರವ ಪೂರ್ವಕವಾಗಿ ಮತ್ತು ಪ್ರೇಮ ಪೂರ್ವಕವಾಗಿ ಅವರ ಸೇವೆಯಲ್ಲಿ ತೊಡಗಬೇಕಂತೆ. ಕೇವಲ ಅಂದ್ರೆ ನಾಟಕೀಯವಾಗಿ ಈ ರೀತಿ ನಾವು ಸೇವೆಯಲ್ಲಿ ತೊಡಗಬಾರದು. ಕೃತ್ರಿಮ ರೂಪಸೆ ನಾವು ಅವ್ರ ಸೇವೆಯಲ್ಲಿ ತೊಡಗಬಾರದಂತೆ. ಅವರನ್ನ ಸಂತುಷ್ಟಗೊಳಿಸುವುದಕ್ಕೋಸ್ಕರ ನೋಡಿ, ಬಂದಿರುವಂತ ಅತಿಥಿಗಳು ನಮ್ಮ ಸೇವೆಯಿಂದ ಸಂತುಷ್ಟರಾಗಬೇಕು. ಆ ರೀತಿ ನಾವು ಅವರಲ್ಲಿ ಸೇವೆಯಲ್ಲಿ ತೊಡಗಬೇಕು. ಅಂದ್ರೆ ಪ್ರೇಮ ಪೂರ್ವಕವಾಗಿ, ಆದರ ಪೂರ್ವಕವಾಗಿ ನಾವು ಅವರಿಗೆ ಸೇವೆ ಮಾಡಬೇಕು. ಆ ಬಂದಿರುವ ಅತಿಥಿ ಸಂತೃಪ್ತರಾಗಿ ಹೋಗ್ಬೇಕು ಮನೆಯಿಂದ ಹೋಗುವಾಗ. ಕೇವಲ ನಾಟಕೀಯವಾಗಿ ನಾವು ಆ ರೀತಿ ಸೇವೆಗಳಲ್ಲಿ ತೊಡಗಬಾರದು ಅಂತ ಹೇಳ್ತಾ ಇದ್ದಾರೆ.
ವರಿಷ್ಠ ವ್ಯಕ್ತಿಯೋ ಕಿ ಸೇವಾ. ಇದೊಂದು ವಿಷಯವನ್ನ ಈಗ ಚರ್ಚೆ ಮಾಡಿಬಿಡೋಣ. ಸಮಯ ಇನ್ನೇನು 5 ನಿಮಿಷ ಅಷ್ಟೇ ಇದೆ, 9:30. ನೋಡಿ, ಅಂದ್ರೆ ಮನೆಯಲ್ಲಿ ಹಿರಿಯ ವ್ಯಕ್ತಿಗಳ ಸೇವೆ. गृहस्थों को स्वयं से बड़े वरिष्ठों से अत्यंत नम्र, आदर पूर्वक तथा सुखकारक संबंध रखना चाहिए, यदि वे भक्त नहीं है तो भी. ನೋಡಿ, ಗೃಹಸ್ಥ ಕುಟುಂಬದಲ್ಲಿ, ಒಂದು ಕುಟುಂಬದಲ್ಲಿ ಎಲ್ಲರೂ ಭಕ್ತರು ಇಲ್ಲದೆ ಇರ್ಬೋದು, ಒಬ್ಬರು ಭಕ್ತರಿರ್ಬೋದು, ಉಳಿದವರು ಅಭಕ್ತರಿರ್ಬೋದು, ಈ ರೀತಿ ಎಲ್ಲ ಇದ್ದೇ ಇರುತ್ತಲ್ಲ ಕುಟುಂಬದಲ್ಲಿ. ಈ ರೀತಿ ಇದ್ದಾಗಲೂ ಸಹ ನಾವು ಏನ್ ಮಾಡ್ಬೇಕಾಗುತ್ತೆ, ನಮ್ಮ ಮನೆಯಲ್ಲಿರುವಂತ ಹಿರಿಯರಿಗೆ ತುಂಬಾ ಆದರಪೂರ್ವಕವಾಗಿ, ಪ್ರೇಮ ಪೂರ್ವಕವಾಗಿ, ಮತ್ತೆ ಅವರಿಗೆ ಸುಖಕರವಾಗಿ, ಅಂದ್ರೆ ಅವ್ರಿಗೆ ಸಂತೃಪ್ತ ಆಗ್ಬೇಕು, ಆ ರೀತಿ ನಾವು ಅವ್ರ ಸೇವೆಯಲ್ಲಿ ತೊಡಗಬೇಕಂತ. ನೋಡಿ, ಗೃಹಸ್ಥರಿಗೆ ಎಷ್ಟೊಂದು ಆದೇಶಗಳು, ತುಂಬಾ ಮಹತ್ವಪೂರ್ಣವಾದಂತ ನಮಗೆ ಆದೇಶ ಇದು. ಈ ರೀತಿ ಮನೆಯಲ್ಲಿ, ಕುಟುಂಬದಲ್ಲಿ ನಾವು ಅವ್ರ ಸೇವೆಯಲ್ಲಿ ತೊಡಗಬೇಕಾಗುತ್ತೆ. ಉನ್ಕೆ ಸಾಥ್ ಕಭಿ ಭಿ ನಿಷ್ಠುರ್, ಗರ್ವಿಷ್ಠ ಅಥವಾ ಪರಾಯಿ ಜೈಸೆ ವ್ಯವಹಾರ ನ ಕರೆ. ಅವರಿಗೆ ಬಹಳ ಕಠೋರವಾಗಿ ಅಥವಾ ಅಹಂಕಾರದಿಂದ, ಮತ್ತೆ ಬೇರೆ ಅವರು ನಮ್ಮ ಸಂಬಂಧಿಗಳೆಲ್ಲ ಅಲ್ವೇ ಅಲ್ಲ, ಆ ರೀತಿ ನಾವು ವ್ಯವಹಾರಗಳನ್ನ ಮಾಡಬಾರ್ದಂತೆ. ಅಂದ್ರೆ ಅವ್ರಿಗೆ ಮನಸ್ಸಿಗೆ ನೋವಾಗುವ ಹಾಗೆ ನಾವೆಲ್ಲ ನಡ್ಕೋಬಾರ್ದು. ಮನೆಯಲ್ಲಿರುವಂತ ಹಿರಿಯರಿಗೆ ತುಂಬಾ ಕ್ರೋಧದಿಂದ ಮಾತಾಡೋದಾಯ್ತು, ಆಮೇಲೆ ಅವರು ನಮ್ಮ ಸಂಬಂಧಿಗಳೇ ಅಲ್ವೇ ಅಲ್ಲ, ಆ ರೀತಿ ಅವರಿಗೆ ನಡ್ಕೊಳ್ಳೋದು, ಆಮೇಲೆ ಅಹಂಕಾರದಿಂದ ನಾನು ಇಷ್ಟೆಲ್ಲ ಸೇವೆ ಮಾಡ್ತಾ ಇದ್ದೀನಿ, ಈ ರೀತಿ ಅವ್ರಿಗೆ ಹೇಳಿ ಸೇವೆ ಮಾಡೋದು, ಈ ರೀತಿ ನಾವು ಅಸಂಬದ್ಧವಾಗಿ ನಡ್ಕೋಬಾರ್ದಂತೆ. ಅಂದ್ರೆ ಅವ್ರಿಗೆ ಮನಸ್ಸಿಗೆ ನೋವಾಗುವ ಹಾಗೆ ಈ ರೀತಿ ನಮ್ಮ ವರ್ತನೆಗಳೆಲ್ಲ ಇರಲೇಬಾರದು. ಈ ರೀತಿ ನಮಗೆ ಆದೇಶ ನೀಡ್ತಾ ಇದ್ದಾರೆ. ಉನ್ಹೇ ಆರಾಮ್ ತಥಾ ಆದರ್ ಪ್ರದಾನ್ ಕರ್ಕೆ ಉನ್ಕಿ ಸೇವಾ ಕರ್ನಾ ಚಾಹಿಯೆ. ಅಂದ್ರೆ ಅವರಿಗೆ ತೃಪ್ತಿ ಅನಿಸ್ಬೇಕು ನಾವು ಮಾಡುವ ಸೇವೆಯಿಂದ, ಈ ರೀತಿ ನಾವು ಸೇವೆಯಲ್ಲಿ ತೊಡಗಬೇಕು ಅಂತ. सब कुछ करते हुए गृहस्थों को अपनी कृष्ण भावना में अत्यंत दृढ़ रहना चाहिए. ನೋಡಿ, ಇದೆಲ್ಲ ನಮ್ಮ ಕರ್ತವ್ಯಗಳನ್ನು ಮಾಡ್ತಾ ನಾವೇನ್ ಮಾಡ್ಬೇಕು, ದೃಢವಾಗಿ ನಮ್ಮ ಭಕ್ತಿಯ ಸಾಧನೆಯಲ್ಲಿ ತೊಡಗಿರ್ಬೇಕು. ಈ ಕರ್ತವ್ಯಗಳನ್ನು ನಾವು ಮಾಡ್ಲೇಬೇಕು. ಗೃಹಸ್ಥರಾಗಿ ಕುಟುಂಬದ ಸದಸ್ಯರ ಸೇವೆ ಮಾಡಬೇಕು, ಆಮೇಲೆ ಪಾಲನೆ ಪೋಷಣೆಗೋಸ್ಕರ ನಮ್ಮ ವ್ಯವಸಾಯವನ್ನು ಮಾಡಬೇಕು. ಎಲ್ಲವನ್ನು ಮಾಡ್ತಾ ದೃಢವಾಗಿ ಭಗವಂತನ ಭಕ್ತಿ ಸಾಧನೆಯಲ್ಲಿ ತೊಡಗಬೇಕು. ಭಕ್ತಿ ಸಾಧನೆ ದೃಢವಾಗಿ ತೊಡಗೋದಂದ್ರೆ ಈ ರೀತಿ ಪ್ರತಿ ದಿವಸ ನಾವು, ಪ್ರತಿ ವಾರ ಭಾನುವಾರ ನಾವು ಅವಶ್ಯವಾಗಿ ಸತ್ಸಂಗ ಕಾರ್ಯಕ್ರಮಕ್ಕೆ ಬರಬೇಕು. ಪ್ರತಿ ಭಾನುವಾರ ಬಿಡದೆ ನಾವು ಭಕ್ತರ ಸಂಘದಲ್ಲಿ ಈ ರೀತಿ ತೊಡಗಬೇಕು. ಪ್ರತಿ ದಿವಸನೂ ರಾತ್ರಿ ಭಕ್ತರ ಸಂಘ ಮಾಡಬೇಕು. ನೋಡಿ, ಆನ್ಲೈನ್ ನಲ್ಲಿ ನಾವು ಭಕ್ತರ ಸಂಘವನ್ನು ಮಾಡ್ಲಿಕ್ಕೆ ನಮ್ಮ ಶಿಕ್ಷಾ ಗುರುಗಳು ಆದೇಶ ನೀಡಿದಾರಲ್ಲ, ಇವೆಲ್ಲ ಯಾರಿಗೋಸ್ಕರ, ನಾವು ಗೃಹಸ್ಥ ಜೀವನದ ಕರ್ತವ್ಯವನ್ನು ಮಾಡ್ತಾ ಮಾಡ್ತಾ ನಮ್ಮ ದೃಢವಾದಂತ ಕೃಷ್ಣ ಭಾವನಾಮೃತ ನಮ್ಮ ಸಾಧನೆಯಲ್ಲಿ ತೊಡಗಿರ್ಬೇಕು ನಾವು. ಆಗಲೇ ನಮ್ಮ ಮನುಷ್ಯ ಜನ್ಮದ ನಿಜವಾದ ಸಾರ್ಥಕತೆ ಆಗುತ್ತೆ. ಯಾವಾಗ ನಾವು ಭಕ್ತಿ ಸೇವೆಯಲ್ಲಿ ಮಾಡಿಲ್ಲ, ಉಳಿದ ಎಲ್ಲ ಇವನ್ನೆಲ್ಲ ಮಾಡಿದ್ವಿ, ಆದ್ರೆ ಭಕ್ತಿ ಸೇವೆ ಮಾಡಲಿಲ್ಲ ಅಂದ್ರೆ ನಮ್ಮ ಜೀವನ ವ್ಯರ್ಥ ಆಗಿ ಹೋಗುತ್ತೆ ಮನುಷ್ಯ. ಹೀಗೆ ಎಲ್ಲ ಕರ್ತವ್ಯವನ್ನು ಮಾಡ್ತಾ ನಮ್ಮ ಭಕ್ತಿಯ ಸಾಧನೆಯನ್ನ ತುಂಬಾ ದೃಢವಾಗಿ ನಾವು ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಯಾರ್ದಾದ್ರು ಏನಾದ್ರು ಪ್ರಶ್ನೆಗಳಿದೆ? ಹ್ಞೂನ್ರಿ. ಹೌದ್ರಿ. ಹೌದು, ಅದೇ ಈ ರೀತಿ ಅಂದ್ರೆ ಶಾಸ್ತ್ರದಲ್ಲಿ ಹೇಳಿದೆ. ಆದ್ರೆ ಈಗ ಅಂದ್ರೆ ನಮ್ಮ ಪರಂಪರೆಯಲ್ಲಿ ಬರುವಂತ ನಮ್ಮ ಹಿರಿಯ ಆಚಾರ್ಯರು ಅಂದ್ರೆ ಪರಿಸ್ಥಿತಿಗೆ ಅನುಗುಣವಾಗಿ ಏನು ಆದೇಶಗಳನ್ನು ನೀಡ್ತಾರೆ ಅದರ ಪ್ರಕಾರ ನೋಡಿ, ಈ ಹೋಲಿನೆಸ್ ಭಕ್ತಿರಸ ಸ್ವಾಮಿ ಮಹಾರಾಜರು ಹೇಳ್ತಾರೆ. ಅಂದ್ರೆ ಈ ರೀತಿ ನಮ್ಮ ಗೃಹಸ್ಥರಿಗೆ ನಮ್ಮ ಈ ರೀತಿ ಬಂದೇ ಬರ್ತಾರೆ ದಾನವನ್ನು ಕೇಳಲಿಕ್ಕೆ. ಜನ ಅಲ್ಲ ಬಂದಾಗ ನೋಡಿ, ಅಂದ್ರೆ ನಮ್ಮ ಹತ್ರ ಪ್ರಸಾದ ಇದ್ದಾಗ ನಾವು ಪ್ರಸಾದವನ್ನ ಕೊಡ್ಬೋದು. ಇಲ್ಲಪ್ಪ ಬೇರೆ ರೀತಿಯಿಂದ ಅವರು ಈ ರೀತಿ ಬಂದರು ಕೇಳ್ತಾ ಇದಾರೆ ಅಂದ್ಮೇಲೆ ಅವ್ರು ನೋಡಿ ದಾನವನ್ನ ಕೊಡ್ಲೇಬೇಕಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ದಾನವನ್ನ ಕೊಟ್ಟು ಬಿಡಿ, ಕರ್ಮ ನೋಡಿ, ಆ ಕರ್ಮ ಫಲ ಬಂದ್ರು ಅಡ್ಡಿ ಇಲ್ಲ, ದಾನವನ್ನು ಕೊಡ್ಬೇಕಂತ ಹೇಳ್ತಾ ಇದ್ದಾರೆ. ಕರ್ಮ ಫಲ ಬಂದ್ರು ಅಡ್ಡಿ ಇಲ್ಲ, ದಾನವನ್ನು ಕೊಟ್ಟು ಬಿಡ್ಬೇಕಂತ. ಯಾಕಂದ್ರೆ ದಾನವನ್ನು ಕೊಟ್ಟಿಲ್ಲ ಅಂದ್ರೆ ನಮ್ಮ ಮನಸ್ಸು ಕಠೋರ ಆಗ್ಬಿಡುತ್ತೆ.
ಆಯ್ತಲ್ಲ, ಅವಾಗ ಏನಾಗ್ಬಿಡುತ್ತೆ, ನಮ್ಮ ಮನಸ್ಸು ಕಠೋರ ಆಗ್ಬಿಡುತ್ತೆ. ಅವಾಗ ಭಕ್ತಿಯಲ್ಲಿ ನಮಗೆ ಸ್ಥಿರವಾಗಿ ಭಕ್ತಿ ಮಾಡ್ಲಿಕ್ಕೆ ಆಗಲ್ಲ. ಅವಾಗ ಮನಸ್ಸು ಕಠೋರ ಆಗುತ್ತೆ, ಅವಾಗ ಹರಿನಾಮದಲ್ಲಿ ರುಚಿ ಉತ್ಪನ್ನ. ಅದಕ್ಕೆ ಮಹಾರಾಜರು ಹೇಳ್ತಾರೆ, ಕರ್ಮಫಲ ಬಂದ್ರು ಅಡ್ಡಿಲ್ಲ, ನೀವೇನ್ ಮಾಡ್ಬಿಡಿ, ದಾನವನ್ನು ಕೊಟ್ಟು ಬಿಡಿ ಅಂತ ಹೇಳ್ತೀವಿ. ಅದೇ ಹೇಳ್ತಾನಲ್ಲ, ಈ ರೀತಿ ಎಲ್ಲ ರೀತಿ ಜನರು ಬಂದೇ ಬಿಡ್ತಾರೆ ನಾವು ಗೃಹಸ್ಥರ. ಸುಮ್ಮನೆ ಆಲಸ್ಯಗಳ ನಾಟಕ ಮಾಡ್ಕೊಂಡು ಡ್ರೆಸ್ ಹಾಕೊಂಡ್ ಬರ್ತಾರೆ, ಕಾವಿ ಡ್ರೆಸ್ ಬಿಡ್ತಿರ್ತಾರೆ. ಅವ್ರು ಏನ್ ಮಾಡ್ತೀವಿ, ಒಂದ್ ನಿಮಿಷ ಆಫ್ ಮಾಡಿದ್ರು ನಡೆಯುತ್ತೆ, ರೆಕಾರ್ಡಿಂಗ್ ಇರಲಿ. ಹಾ, ಈ ರೀತಿ ಅಂದ್ರೆ ಸುಮ್ಮನೆ ಅದೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವ್ರು. ಹೌದೌದು ನಾಳೆ ಮತ್ತೆ ಬರ್ತಾರ, ಮತ್ತೆ ಹೌದೌದು ಅವ್ರಿಂದ ಅವ್ರ ಅದೇ ಪ್ರಾಡಕ್ಟ್ ಬಿಡ್ತಾರಲ್ಲ, ದರಿದ್ರ ವ್ಯವಸಾಯ ಅದನ್ನೇ ರೀತಿಯಿಂದ ವ್ಯವಸಾಯದಲ್ಲಿ ತೊಡಗಿರ್ತಾರೆ ಅವರು. ಅಂದ್ರೆ ಈ ರೀತಿ ಗೊತ್ತಾದಾಗ ಏನ್ ಮಾಡ್ಬೇಕಂದ್ರೆ ನೋಡಿ, ಒಂದ್ಸರಿ ಗೊತ್ತಾಯ್ತಂದ್ರೆ ಅವ್ರಿಗೆ ಪ್ರಸಾದವನ್ನು ಕೊಡೋದು. ನೋಡಪ್ಪ, ಇದ್ ರೀತಿ ನೀವು ಭಗವಂತನ ಪ್ರಸಾದ ತಗೋರಿ, ಇದರಿಂದ ನಿಮ್ಗೆ ಒಳ್ಳೇದಾಗುತ್ತೆ, ನೀವು ಎಲ್ಲಾ ರೀತಿಯಿಂದ ನಿಮ್ಮ ಏನ್ ತೊಂದರೆಗಳಿದೆ ಅದು ನಿವಾರಣೆ ಆಗುತ್ತೆ, ಪ್ರಸಾದ ತಗೊಳ್ಳಿ ಅಂತ ಪ್ರಸಾದ ಕೊಡು. ಒಂದ್ಸರಿ ಗೊತ್ತಾಯ್ತಲ್ಲ, ಆಮೇಲೆ ಏನ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡೋದು,